ಆಗಿರ್ಲಾರ್ದ ಸತಿ ಒಳಗೆ ತೀರಿದರೆ ಏನಾಗ್ತದಪ್ಪ ಎಡಗಾಲನ ಚಪ್ಪಲ ನಾಯಿ ಒಳಗಂತ ಹೇಳಿ ಹೌದೌದ 12ನೇ ಶತಮಾನ ಬೆಳಗ್ಗೆ ಅಕ್ಕ ಮಾಡಿ ಅವರು ಇಂಥ ವಚನಗಳನ್ನ ಹೇಳಿದ್ರಲ್ಲ ಹೌದೌದು ಹೇಳ್ರಿಪ್ಪ ಇನ್ನೊಂದು ಮಾತ ಏನ್ರಿಪ್ಪ ಮುತ್ತಿನ ಬೆಲೆ ಮುತ್ತುಗಾರನೇ ಬಲ್ಲತ್ತ ಹೌದು ಏನೋ ಹೇಳಂಗಿಲ್ಲ ಮುತ್ತಿನ ಬೆಲೆ ಮುತ್ತುಗಾರನೇ ಬಲ್ಲ ಕತ್ತಿ ಕಾಯೋರು ಎಂದು ತಿಳಿಯೋದಿಲ್ಲ ಹೌದು ಮುತ್ತಿನ ಬೆಲೆ ಮುತ್ತುಗಾರನೇ ಬಲ್ಲ ಕತ್ತಿ ಕಾಯೋರು ತಿಳಿಯೋದಿಲ್ಲ ಹೌದು ಎತ್ತಿಗಪ್ಪು ಕಾರಣ ಕರಿ ಕತ್ತಿಗೆಂದರೆ ಒಪ್ಪಿತ್ತನು ಕತ್ತಿಗೆ ಎಲ್ಲ ಹೇಳ್ರಿಪ್ಪ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಸದ್ಯ ಹೆಸರಾಗಿರ್ತಕ್ಕಂತ ಕಾಕಣಿಕೆ ಎತ್ತಿನ ಕರಿ ಹೌದು ಕಾಕಣಿಕೆ ಎತ್ತಿನ ಕರಿ ಹೆಂಗ ಅವತ್ತು ಕೇಳಿದ್ರ ಹೆಂಗ್ರಿಪ್ಪ ಅಲ್ಲೊಂದು ಚದುರಂದ ಹೋರಿ ಬಿಳಿ ಹೋರಿಗೆ ಜಳಕ ಮಾಡಿಸಿ ಮೈ ತುಂಬ ನಾನಾ ತರದ ಬಣ್ಣ ಹಚ್ಚಿ ಬಾಸಿಗೆ ಕಟ್ಟದ್ರೆ ಎಷ್ಟು ಚಂದ ಕಾಣ್ತದ ಬಾಳ ಚಂದ ಕಾಣ್ತಾರಿಪ್ಪ ಅದೇ ಜಾಗನಾಗ ಹೋರಿಗೆ ಬಿಟ್ಟು ಕತ್ತಿಗೆ ಶೃಂಗಾರ ಮಾಡಿ ಜಳಕ ಮಾಡಿಸಿ ಬಣ್ಣ ಹಚ್ಚಿ ಬಾಸಿಗೆ ಕಟ್ಟಿದ್ರೆ ಕತ್ತಿ ಚಂದ ಕಾಣ್ತದೇನು ಅದೇನ್ ಕತ್ತಿಪ್ಪ ಲತ್ತಿ ಹೊಡೆದೇನು ಅಂಕುಸಿ ಕತ್ತಿ ಲತ್ತಿ ಹೊಡಿದೆ ಹೌದು ಅದಕ್ಕ ಏನು ಎಲ್ಲ ಕೇಳಿದ್ರ ಏನ್ರಿಪ್ಪ ನಮ್ಮ ಸರ್ದಾರಿ ಗೌಡ್ತಿ ಬಹಳ ಚಂದಾಗಿ ಮಾತಾಡಿದ್ರು ಏನಂತ ಮಾತಾಡಿದ್ರಪ್ಪ ಗೌಡ್ತಿ ಏನ್ ಮಾತಾಡಿದ್ರು ಏನ್ರಿಪ್ಪ ಅವ್ರು ಹೇಳಿದ್ರು ಏನಪ್ಪ ಆ ದೈವಕ್ಕ ಅವ್ವಗರಿಗೆ ಅಪ್ಪಗರಿಗೆ ಬಹಳ ಚಂದಾಗಿ ಪಟಾಯಿಸಿ ಮಾತಾಡ್ಕೊಟ್ಟು ಏನಂದ್ರು ಏನ್ರಿಪ್ಪ ನನಗೆ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ನನ್ನ ಕೆಂಚು ಮಾಸ್ಟರ್ ನನ್ನ ಗುರುಗಳು ಕೆಂಚು ಮಾಸ್ಟರ್ ಪವಿತ್ರ ಪಾದಕ್ಕೆ ವಂದನೆಗಳನ್ನ ಅರ್ಪಿಸುತ್ತ ಹೌದಾ ಏನು ಜ್ಞಾನಕ್ಕವ್ವ ನಿಮ್ಗೊಂದು ಮಾತು ಕೇಳ್ತಾ ಕೊಡ್ತೀವಿ ಹೊಳ್ಳಿ ಬಂದ್ ಏನಂದ್ರು ಏನ್ರಿಪ್ಪ ನನ್ನ ಅಫಜಲಪುರ ಪಟ್ಟಣದಲ್ಲಿ ವಾಸ ಮಾಡಿರ್ತಕ್ಕಂತ ಆದಿಶಕ್ತಿ ಆಕಳ ಲಕ್ಷ್ಮಿ ಪವಿತ್ರ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳ್ತಾ ಅರ್ಪಿಸುತ್ತಾ ಅಂತ ಹೇಳೋದು ನಿನಗೊಂದು ಮಾತು ಕೇಳ್ತೀನಿ ಗಡ್ತಿ ಆ ತಾಯಿ ಆ ಲಕ್ಷ್ಮೀ ದೇವಿ ದೊಡ್ಡಕ್ಕೆ ನಿನ್ನ ಗುರು ಕೆಲಸ ಮಾಡ್ತಾ ದೊಡ್ಡವ ಇವತ್ತೇ ಹೇಳುವ ಮಾತಾಡ್ರಿ ಸುಮ್ಮನೆ ಬಾಯಿ ಕೊಟ್ಟನು ಭಗವಂತ ಕೇಳನು ಸುಮ್ ಬಂದಂಗ್ ಬರ್ಸವಿ ಧ್ಯಾನಕ್ಕೆ ತೋರ್ತಾ ಹೇಳ್ತಾರ ಮಾಸ್ತರ್ ದುಡ್ಡು ಕೊಟ್ಟಿರಿ ಮನುಷ್ಯ ಬಾಯಾರ ಅದು ಕೆಲಸ ಮಾಡ್ತಾರ ನೋಡೋದು ಬಿಜಾಪುರದ ಹಿಡ್ಕೊಂಡ್ರೆ ಹೇಳ್ತಾರೆ ಇಲ್ಲಿಗೆ ನೋಡಿ ಕಿಸಾವಳಿ ಆಗ್ಯಾನವ ಅವ್ರಿಗೆ ಹೋಗಿ ಹೋಗಿ ನನ್ನ ಗುರುವಾಗಿ ಕೆಲಸ ಮಾಡ್ತಾರೆ ಪವಿತ್ರ ಪಾದಕ್ಕೂ ವಂದನೆಗಳನ್ನ ಅರ್ಪಿಸಿ ಆಮೇಲೆ ನನ್ನ ತಾಯಿಗೆ ಒಂದ್ ಸ್ವಲ್ಪ ತೆಲಿಗೆ ನಿಮಗೆ ತಿಳಿತಂದ್ರ ಮಾತಾಡ್ರಿ ಕೆಂಪು ಮಾಡ್ತಾರೆ ಮಾಮ ಮನುಷ್ಯ ತಾಯವ ದೇವ ಕುರ್ಸಿ ದೇವತೆಗಳಲ್ಲಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ರಿ ಉದ್ದಾರ ಆಗ್ತೀರಿ ಆಮೇಲೆ ಕೆಂಪು ಮಾಡ್ತಾರೆ ನಮಸ್ಕಾರ ಮಾಡ್ರಿ ನೀವು ಕಾಲ ಹೇಳಿ ನಾ ಬೇಡಂಗಿಲ್ಲ ಅದ್ರ ಕಾಲೇನು ತಾವು ಕೂತವ್ರಿಗೆ ತಾಯಿ ಮೊದಲು ನಮಸ್ಕಾರ ಮಾಡ್ರಿಪ್ಪ ಇರ್ಲಿ ಬಾಳ ಮೇಲೆ ಬಾಳ ಚಂದ ಹೇಳ್ಯಾರ ಯಾಕೆ ಕೇಳಿದ್ರೆ ಮಾತಾಡುವಂತ ಏನಂತಾರಲ್ಲ ರಕ್ತನ ಶಕ್ತಿ ಹೋದ್ರೆ ಹೋಗ್ಬಿಟ್ರು ಮಳೆ ಬರೋಣ ಹೋದವ್ರು ಮಳೆ ಬಂದವ್ರು ಬೈಯಾರ ಯಾರಿದ್ದು ಗೊತ್ತಿಲ್ಲ ಇರ್ಲಿ
ಅದಕ್ಕೆಲ್ಲ ಅಂತಾರೆ ಅಲ್ಲಣ್ಣ. ಮುಂಜಾನೆ ಎಲ್ಲ ಇದ್ವಿ ಅದಕ್ಕೆಲ್ಲ ಅಂತಾರೆ ಅಲ್ಲಣ್ಣ. ಏನ್ರಿಪ್ಪ ಆ ಮಳೆಗಾಲದಾಗ ಗಾಡಿ ಬೀಳಬಾರ್ದತ್ತ. ಯಾಕೆ ಮಳೆ ಹೆಚ್ಚಾಗೇನು? ಮಳೆಗಾಲದಾಗ ಗಾಡಿ ಬಿತ್ತಂದ್ರೆ ಮಗನಿಗೆ ಎಲ್ಲಿರ್ಬೇಕಂತಕ್ಕಂಥದ್ದು ಹೋಗ್ಬೇಕ್ರೆ ಹತ್ತಿ ಅಂದಾಗ ಮಕ್ಕಳಕ ನಿನ್ನ ಶಾಲೆ ಜಗತ್ತದಲ್ಲಿ ಯಾರಿಲ್ಲ. ಹೌದು, ಮಳೆಗಾಲದಾಗ ಗಾಡಿ ಬೀಳಬಾರ್ದು. ಒಳ್ಳೆ ಹಿಂಗ ಹಾರಿಕೆ ಹುರುಪಿನಿಂದ ಮಾಡ್ಬೇಕಾದ್ರೆ ಮಳಿ ಬರಬಾರ್ದು. ಹೌದು, ಕರೆ ಅಂತಾರ ಮಳಿ ಬಂದಿದ್ದಕ್ಕೆ ಅಲ್ಲ, ಮಗ ಒಂದಿದ್ರು ಸಾಲಲ್ಲತ್ತ. ಹೌದು, ಈಗ 4 ತನ ಬಿಟ್ರು ತಾಯಿ ಜಾತ್ರೆನೇ ಬಹಳ ಚಂದ ಆಗ್ತಿತ್ತು. ಕರೆ ಈಗ 4 ಹನಿ ಉದ್ರಿ ಏನ್ ಕಂಡಬಿಟ್ಟು ನೀರೇ ಹರಿತಾನ ಗೊತ್ತು. ಅದು ಬಹಳ ಗೊತ್ತಪ್ಪ. ಒಳ್ಳೆ ಕಮಿಟಿ ಅವರು ಅಡವಿ ವಸ್ತಿ ಒಳಗ ಇವತ್ತಿನ ದಿವಸ ಇಲ್ಲಿ ತಾಯಿ ಸುತ್ತಮುತ್ತ ಇದ್ದಿರ್ತಕ್ಕಂತ ಎಲ್ಲಾ ಶಿವಾರ್ಧನ ಜನರು ಕೂಡಿ ಯಾರು 500, 1000, 2000 ತನ ಪಟ್ಟಿ ಹಾಕಿ ತಾಯಿ ಜಾತ್ರೆ ವರ್ಷನೇ ಹೆಂಗ್ ಮಾಡಕತ್ತಾರ ನೋಡಿ ಅಲ್ಲಣ್ಣ. ಅವ್ರ ಲೆಕ್ಕ ಅಂತ ಗುಣ ಐತಿ, ಅವ್ರ ಲೆಕ್ಕ ಅಂತ ಗುಣ ಐತಿ. ತಾಯಿ ದಿಂದ ಮಟ್ಟಲಕ್ಕ ಅವ್ರನ್ನ ಈ ರೈತರನ್ನ ಈ ಏರಿಯಾದ ರೈತರು ಅಷ್ಟೇ ಅಲ್ಲ, ಈ ಅಫಜಲಪುರದ ಸರ್ವ ರೈತರನ್ನೆಲ್ಲ ಉದ್ಧಾರ ಮಾಡಕ್ಕೆ ಯಾರತ್ತ ಕೇಳಿದ್ರೆ ನನ್ನ ತಾಯಿ ಲಕ್ಷ್ಮೀ ದೇವಿ. ಹೌದಲ್ಲ? ನಮ್ಮ ಅಣ್ಣ ತಮ್ಮಂದಿರ ಪಾರ್ಟಿ ಹೆಂಗ್ ಕೂತಾವ ಬಿಡ್ತಾರೆ. ಯಾಕಂತ ಕೇಳಿದ್ರೆ ಸಟ್ಟಿದ್ದು ಹೋಗ್ಯಾರ, ಗಟ್ಟಿದ್ದು ಗಟ್ಟ ಅಂತಕ್ಕಂಥ ಹೊಡೆದಾರ. ಹೌದಾ? ಅದಕ್ಕೆ ನಮ್ಮ ಅಣ್ಣ ತಮ್ಮಂದಿರ ಪಾರ್ಟಿ ಹೆಂಗ್ ಕೂತಾವ ನೋಡು. ಹೆಂಗ್ರಿಪ್ಪ ಹೆಂಗ್ ಕೂತು ಕೇಳಿದ್ರಲ್ಲ ಅಣ್ಣ ಬಸವಣ್ಣಪ್ಪ ಏನೋ ಕಲಬುರಗಿ ಶರಣ ಬಸಪ್ಪ ಮಾಲಿಂಗೇಶ್ವರ ಬೀರ್ಲಿಂಗೇಶ್ವರ ಕೂತಂಗ ಸರ್. ಯಾಕೆ ಒಂದೇ ದಾರಿ ಬಿಟ್ರಿ ನೀವು? ಯಾಕೆ ಕಲಬುರಗಿ ಶರಣ ಮಾಡಿದ್ರ ಹಿಂಗ ಭಯ ತಂಬಾಕ್ರು ಕಾಂಟ್ರಾಕ್ಟ್ ಕೊಡ್ತಾರೇನ್ರಿ? ಅಂದ್ರ ಶರಣ ಬಸಪ್ಪ ಮಾಲಿಂಗ್ರ ಭಯ ತಂಬಾಕ್ ಹಾಕೊಂಡ್ ಕುಂದಿರ್ತಾರ. ನೀವ್ ಕೇಳ್ತಿ ಮಗನ ಅವರು ದೇವಾನು ದೇವಸ್ಥಾನ ಅದಾರ, ದೇವ ಪುರುಷರದಾರ, ನಾವು ಮಾನವ ಮನುಷ್ಯರಾದೇವ್. ಹೌದು, ಏನು ಭಗವಂತ ಬಾಯಿ ಕೊಟ್ಟನಪ್ಪ 2 ಬಿಸಿರೊಟ್ಟಿ ಉಳಕ ಒಂದಿಟ್ಟು ತಂಬಾಕ್ ಹಾಕೊಳಕ. ಹೌದೌದು, ಬರೋಬರಿಪ್ಪ. ನೀ ಅದಕ್ಕೆ ಅಸಹ್ಯ ಮಾಡಕ್ ಹೋಗ್ರಿ ಅಲ್ಲಣ್ಣ. ಹಂಗತ್ ಕೇಳಿದ್ರ ಮಹಾತ್ಮರು, ಸಂತರು, ಶರಣರು ಮಾಡುವಂತ ಪ್ರಪಂಚನೇ ಬೇರೆ. ಹೌದು, ನಾವು ಮಾಡುವಂತ ಪ್ರಪಂಚನೇ ಬೇರೆ. ಈ ನಾವು ನೀವು ಕೌದಿ ಒಳಗೆ ಹುಟ್ಟಿದವ್ರು, ನಾವು ನೀವು ಪ್ರಪಂಚ ಮಾಡೋದೇ ಬೇರೆ. ಹೌದೌದು, ಎಲ್ಲ ಮಹಾತ್ಮರು ಪ್ರಪಂಚ ಮಾಡೋದು ಹೆಂಗೈತಿ? ಹೆಂಗೈತಿಪ್ಪ? ಮಹಾತ್ಮರು, ಶರಣರು, ಸಂತರು, ದೇವಾನ ದೇವತರು ಪ್ರಪಂಚ ಮಾಡೋದು ಹೆಂಗೈತಿ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಒಂದು ಆಕಳ ನೀರು ಕುಡ್ದಂಗೈತಿ. ಹೌದು, ಒಂದು ಆಕಳ ನೀರು ಕುಡ್ದಂಗೈತಿ. ಇನ್ನು ನಮ್ಮ ನಿಮ್ಮಂತವ್ರು ಕೌದಿ ಹುಟ್ಟದವ್ರು ಏನಿದ್ದೇವ ನೋಡು, ನಮ್ಮ ಪ್ರಪಂಚ ಹೆಂಗೈತಿ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಒಂದು ಎಮ್ಮಿ ನೀರು ಕುಡ್ದಂಗೈತಿ. ಹೌದು, ಎಮ್ಮಿ ಆಕಳ ಹೆಂಗತ್ ಕೇಳಿದ್ರು ಮಹಾತ್ಮರು ಮಾಡುವಂತ ಪ್ರಪಂಚ ಹೆಂಗತ್ ಕೇಳಿದ್ರ ಹೆಂಗ್ರಿಪ್ಪ? ಆಕಳ ಒಯ್ದು ಒಂದು ಹಳ್ಳಕ್ಕರೆ ಆಗಲಿ, ಒಂದು ಕೆರೆಗೆ ಆಗಲಿ, ಒಂದು ಹೇಳಕ್ಕರೆ ನೀರಿಗೆ ಬಿಟ್ಟು ಅಂದ್ರೆ ಹೆಂಗ್ರಿಪ್ಪ? ಆ ಆಕಳ ಹೋಗಿ ಮಳಕಾಲ ಊರಿ ಆ ಚಂದಾಗಿ ತಿಳಿ ನೀರು ನೋಡಿ ಕುಡಿದು ಹಿಂದಕ್ಕೆ ಸರಿದು ಬರ್ತದೆ. ಇದು ಮಹಾತ್ಮರು ಮಾಡುವಂತ ಪ್ರಪಂಚ. ಹೌದು, ನಾವು ನೀವು ಮಾಡುವಂತ ಪ್ರಪಂಚ ಹೆಂಗತ್ ಕೇಳಿದ್ರ ಹೆಂಗ್ರಿಪ್ಪ? ಎಮ್ಮಿ ಒಯ್ದು ಹೇಳಕ್ಕೆ ನೀರಿಗೆ ಬಿಟ್ಟಂದ್ರ ಅದು ಹಂಗೆ ಕುಡಿಯಂಗಿಲ್ಲ. ಹೋಗಿ ಒದ್ದಾಡಿ ಉಚ್ಚಿ ಒಯ್ದು ಹಂಡಿ ಹಾಕಿ ಹೊಳ್ಳಿ ಮ್ಯಾಗ ಮನೆಯೊಳಗೆ ನೀರು ಕುಡಿದು ಬರ್ತದೆ. ಇದು ನಾವು ನೀವು ಮಾಡುವಂತ ಪ್ರಪಂಚ ಹಿಂಗೈತಿ. ನಮ್ ಗೌಡ್ತರಿಗೆ ಒಂದು ಕ್ವಶನ್ ನಾನು ಕೇಳ್ಬೇಕಾಗತ್ತೀನಿ. ಕೇಳ್ರಿಪ್ಪ ಗೌಡ್ತಾರ ಕೆಂಚು ಮಾಸ್ತರ್ನಿಕ್ಕಿಂತ ಏನೋ ನನ್ನ ತಾಯಿ ಲಕ್ಷ್ಮೀ ದೇವಿಕ್ಕಿಂತ ಮೊದಲು ಕೆಂಚು ಮಾಸ್ತರ್ಗೆ ಶರಣಾರ್ಥಿ ಮಾಡ್ದಿ. ಏನು ತಾಯಿ ಹೆಚ್ಚಿಗೋ ನಿನ್ ಗುರು ಕೆಂಚು ಮಾಸ್ತರ್ ಹೆಚ್ಚಿಗೆ? ಇಷ್ಟೇ ಹೇಳ್ಬಿಡುವ ತಾಯಿ, ಇದಿಷ್ಟೇ ಹೇಳಿ. ಯಾಕಂತ ಕೇಳಿದ್ರೆ ಒಂದು ಜನ ಇನ್ನು ಮೇಲೆ ಇರ್ತೀನಿ ಸಭಾ, ಇನ್ನು ಮೇಲೆ ಇರ್ತಿಲ್ಲ ಏನ್ ಮಾಡ್ತೀವಿ? ಇನ್ನು ಮೇಲೆ ಸಭಾ ಇತ್ತು. ನಮ್ಮ ಗೌಡ್ತಿ ಎಷ್ಟು ಶೈನರ್ ಅವರು ಅಂತಕ್ಕಂಥ ಮಾತ ಎಷ್ಟು ಶರಣರ ದೇವರ ಇಬ್ಬರಿಗೆ ತಾಲೂಕ ನೋಡ್ತಾನ. ಹೌದು, ನೋಡ್ತಾನ. ಎಷ್ಟೆಷ್ಟು ಮಟ್ಟಿಗೆ ಎಲ್ಲೆಲ್ಲಿ ತಿರುಗಾಡಿ ಹಾಡಿ ಬಂದಾರ ಅಂತಕ್ಕಂಥದ್ದು ಇವತ್ತು ನಾವು ನೋಡ್ಬೇಕಾಗ್ತಿತ್ತು. ಗೌಡ್ತಿ ಚಂದ ಆಗ್ತಾರ್ರಿ. ಯಾರು ಕೇಳ್ಸಕತ್ತಾರ? ಯಾವ ಪುಟ್ಟ ಅವನ ಯಾರು? ಅವ ಬಾಬಾ. ಅವನ ಹೆಸರು ಹಿಂದ ಏನೇನು ನಾವು ಆಗ್ತಾ ಮಾಡ್ತಾರೆ ಅಂದ್ರೆ ಹಾಕಿ ಹೋಗೋದು ನಾವು ಇಷ್ಟಕ್ಕಂತ ನಾವು ಮಗವ ಹೇಳಿ ಹಂಗ ಹೇಳ್ರಿಪ್ಪ.